ಹಾಯ್ ಫ್ರೆಂಡ್ಸ್, ಇದು ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಪಾವ್ ಭಾಜಿಯನ್ನು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೊರಗಡೆ ನೀವು ಪಾವ್ ಭಾಜಿ ಮಾಡ್ತೀರಾ ನೋಡಿ, ಅದೇ ರೀತಿ ಇವತ್ತು ಪಾವ್ ಭಾಜಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಸೊ ಕೇವಲ ಒಂದು 20 ನಿಮಿಷದಲ್ಲಿ ನೀವು ಪಾವ್ ಭಾಜಿಯನ್ನು ಮಾಡ್ಕೋಬಹುದು. ಅದಕ್ಕಿಂತ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಮೊದಲಿಗೆ ನಾನಿಲ್ಲೊಂದು ಕುಕ್ಕರನ್ನು ತಗೋತಾ ಇದ್ದೀನಿ. ಸೊ ಕುಕ್ಕರಲ್ಲಿ ಕುಕ್ ಮಾಡೋದ್ರಿಂದ ಬೇಗನೆ ಅಡುಗೆ ಮುಗಿದ್ಬಿಡುತ್ತೆ. ಹಾಗಾಗಿ ಕುಕ್ಕರೇ ಜಾಸ್ತಿ ಯೂಸ್ ಮಾಡೋದು ಎಲ್ಲರೂ ಕೂಡ. ನಾನು ಕೂಡ ಕುಕ್ಕರನ್ನು ಯೂಸ್ ಮಾಡ್ತಾ ಇರ್ತೀನಿ. ನೀವು ಬೇಕಂದರೆ ಪಾತ್ರೆಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ನಂತರ ಇದಕ್ಕೆ 2 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಆದಷ್ಟು ಬೆಣ್ಣೆ ಅಥವಾ ತುಪ್ಪವನ್ನು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಂತರ ಇದಕ್ಕೆ ಸ್ವಲ್ಪನೇ ಜೀರಿಗೆಯನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 2 ಮೀಡಿಯಮ್ ಸೈಜು ಆಲೂಗಡ್ಡೆಯನ್ನು ಸೇರಿಸ್ಕೊಂಡು ಆಲೂಗಡ್ಡೆಯಲ್ಲಿರುವಂಥ ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಕ್ಯಾರೆಟು ಮತ್ತು ಹೂಕೋಸು ಗಜ್ರಿಯನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕುಕ್ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊತಾ ಇದ್ದೀನಿ. ತರಕಾರಿದು ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ನಾವು ತರಕಾರಿಯನ್ನು ಕುಕ್ ಮಾಡ್ಕೋಬೇಕು ಫ್ರೆಂಡ್ಸ್, ಇದು ಕೂಡ ತುಂಬಾ ಇಂಪಾರ್ಟೆಂಟು. ನಂತರ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಟೊಮೆಟೊವನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಗ್ರೇವಿ ಮಾಡೋಕ್ಕೆ ಟೊಮೆಟೊ ಜಾಸ್ತಿನೇ ಯೂಸ್ ಮಾಡಬೇಕು. ನಂತರ ಇಲ್ಲಿ ಕಲರ್ಗೋಸ್ಕರ ಸ್ವಲ್ಪನೇ ರುಚಿಗೋಸ್ಕರ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಖಾರ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ನಂತರ ನಾನು ಇದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಮುಚ್ಚಳವನ್ನು ಮುಚ್ತಾ ಇದ್ದೀನಿ. 3 ವಿಸಿಲನ್ನು ನಾವು ಇದನ್ನು ಕೂಗಿಸ್ಕೋಬೇಕು. ತರಕಾರಿ ಎಲ್ಲ ಫುಲ್ ಮೆತ್ತಗಾಗುವವರೆಗೂ ಇದು ಕುಕ್ ಆಗಬೇಕು ಫ್ರೆಂಡ್ಸ್. ನಂತರ ಇದಕ್ಕೆ ಒಗ್ಗರಣೆಗೆ ಮುಖ್ಯವಾಗಿರುವಂಥದ್ದು ಏನಂದರೆ ಬೆಣ್ಣೆ. ಸೊ ಬೆಣ್ಣೆಯನ್ನು ಕೂಡ ನಾನಿಲ್ಲಿ ಫ್ರಿಜ್ಜಿಂದ ತೆಗೆದುಬಿಟ್ಟು ಹೊರಗಿಟ್ಟಿದ್ದೀನಿ, ಸ್ವಲ್ಪ ಕೋಲ್ಡ್ ಹೋಗಲಿ ಅನ್ನೋ ಕಾರಣಕ್ಕೆ. ನಂತರ ಇದಕ್ಕೆ ತರಕಾರಿ ಕೂಡ ಸ್ವಲ್ಪ ನಾವು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಎಷ್ಟಾಗುತ್ತೆ ಅಷ್ಟು ಜಿನ್ನೆಗೆ ಕಟ್ ಮಾಡ್ಕೋಬೇಕು, ಅದು ಕೂಡ ತುಂಬಾ ಇಂಪಾರ್ಟೆಂಟು. ಜಾಸ್ತಿ ದಪ್ಪ ಆದರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ. 2 ಮೆಣಸಿನ್ಕಾಯನ್ನು ನಾನು ಒಣ ಮೆಣಸಿನ್ಕಾಯನ್ನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ, ಅದು ಮತ್ತು 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋತಾ ಇದ್ದೀನಿ. ಒಂದು ರೀತಿಯಲ್ಲಿ ಪಾವ್ ಭಾಜಿಗೆ ಇದೊಂಥರ ಟೇಸ್ಟ್ ಕೊಡುತ್ತೆ. ಔಟ್ಸೈಡೆಲ್ಲ ನಾವು ತಿಂತೀವಿ ನೋಡಿ ಪಾವ್ ಭಾಜಿ, ಅದೇ ಟೇಸ್ಟ್ ಬರಬೇಕಪ್ಪ ಅಂದರೆ ಈ ರೀತಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ರುಬ್ಬಿ ಸೇರಿಸ್ಕೋಬೇಕು. ಬೆಣ್ಣೆ ಮತ್ತು ಎಣ್ಣೆಯನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಅದು ಸ್ವಲ್ಪ ಬಿಸಿ ಆದ ನಂತರ ಜೀರಿಗೆ ಕೂಡ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಕೂಡ ನಾನಿಲ್ಲಿ ಎಷ್ಟಾಗುತ್ತೆ ಅಷ್ಟು ಸಣ್ಣಗೆ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಇದು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಕುಕ್ ಮಾಡ್ಕೋಬೇಕು. ನಂತರ ಇದಕ್ಕೆ 2 ಮೀಡಿಯಮ್ ಸೈಜು ಕ್ಯಾಪ್ಸಿಕಮ್ಮು, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿಟ್ಟಿರುವಂಥ ಖಾರವನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ಖಾರ ರುಬ್ಬುವಾಗ. ಈಗ ನಾನು ಇದಕ್ಕೆ ದೊಡ್ಡ ಗಾತ್ರದ 2 ಟೊಮೆಟೊವನ್ನು ಮತ್ತೆ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಸಾಫ್ಟ್ ಆಗಬೇಕು, ಪ್ರತಿಯೊಂದರದ್ದು ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ನಾವು ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು. ತರಕಾರಿ ಚೆನ್ನಾಗಿ ಕುಕ್ ಆಗಲಿಲ್ಲ ಅಂದರೆ, ಸಾಫ್ಟ್ ಆಗಲಿಲ್ಲ ಅಂದರೆ ಪಾವ್ ಭಾಜಿ ಮಸಾಲ ಅಷ್ಟು ಚೆನ್ನಾಗಾಗೋದಿಲ್ಲ. ಇದು ಕೂಡ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ತರಕಾರಿ ತುಂಬ ಚೆನ್ನಾಗಿ ಕುಕ್ ಆಗೋವರೆಗೂ ಕುಕ್ ಮಾಡಿಕೊಂಡು ನಂತರ ನಾವು ಇದಕ್ಕೆ ತರಕಾರಿಯನ್ನು ಬೇಯಿಸಿದ್ದು ಸೇರಿಸ್ಕೋಬೇಕು. ಈಗ ನೋಡ್ತಾ ಇರ್ಬೋದು, ಸ್ಪೂನಿಂದ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ನಂತರ ಇದಕ್ಕೆ ಧನಿಯಾ ಪೌಡರ್, ಜೀರಿಗೆ ಪೌಡರ್ ಮತ್ತು ಪಾವ್ ಭಾಜಿ ಮಸಾಲ 1 ಚಮಚದಷ್ಟು ಕಸ್ತೂರಿ ಮೇಥಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ನಾವು ಇದನ್ನೀಗ ಮಿಕ್ಸ್ ಮಾಡ್ಕೋಬೇಕು. ಮ್ಯಾಶರ್ ಇದ್ದರೆ ಈ ರೀತಿ ಮ್ಯಾಶರಿಂದ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂದರೆ ಸ್ಪೂನಿಂದ ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕುಕ್ಕರಲ್ಲಿ ಸ್ವಲ್ಪನೇ ನೀರು ಬಿಸಿ ಇಟ್ಟಿದ್ದೆ ನಾನು, ಗಟ್ಟಿ ಆಗಬಾರ್ದು ಅಂತ. ಸ್ವಲ್ಪ ಬಿಸಿನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಬೆಣ್ಣೆ ಹಾಕಿದರೆ ನಮ್ಮದಿಲ್ಲಿ ಪಾವ್ ಭಾಜಿ ಮಸಾಲ ರೆಡಿ ಆಯಿತು. ಅಂದರೆ ಪಾವ್ ಭಾಜಿ ಅಂತೀವಿ ನೋಡಿ, ಭಾಜಿ ಇಲ್ಲಿ ರೆಡಿ ಆಯಿತು. ಈ ರೀತಿ ಮಾಡಿನೇ ಔಟ್ಸೈಡೆಲ್ಲ ಇಟ್ಬಿಟ್ಟಿರ್ತಾರೆ ಒಂದು ಪಾತ್ರೆಯಲ್ಲಿ. ನಾವು ಯಾವಾಗ ಆರ್ಡ್ರ್ ಮಾಡ್ತೀವಲ್ಲ ಆವಾಗ ನಮಗೆ ಇವರು ಯಾವ ರೀತಿ ಕೊಡ್ತಾರೆ ಅಂತ ಕೂಡ ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಒಂದೀಗ ಕೆಬ್ಬಣದು ತವಾ ಅಂತ ಇರುತ್ತೆ ನೋಡಿ, ತವಾ ಅಥವಾ ರೊಟ್ಟಿ ಪ್ಯಾನ್ ಇರುತ್ತೆ ನೋಡಿ, ಅದನ್ನು ಈಗ ಕೆಬ್ಬಣದೇ ತಗೋಬೇಕು. ಅದರಲ್ಲಿ ಸ್ವಲ್ಪ ತುಪ್ಪ, ಸಬ್ಜಿ ಮಸಾಲ, ಪಾವ್ ಭಾಜಿ ಮಸಾಲ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಮಾಡಿಟ್ಟಿರುವಂಥ ಗ್ರೇವಿ ಏನಿದೆಯಲ್ವ ಅದರಲ್ಲಿ ಸೇರಿಸ್ಕೊಂಡು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೇವಲ 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿಯೇ ಮಾಡಿಕೊಡ್ತಾರೆ. ಸೊ ನೀವು ಔಟ್ಸೈಡೆಲ್ಲ ನೋಡಿರ್ತೀರ. ಸೊ ಈ ರೀತಿ ಮಾಡಿಬಿಟ್ಟು ನಂತರ ಪಾವನ್ನು ಬಿಸಿ ಮಾಡ್ಕೋಬೇಕು. ಬೆಣ್ಣೆ ಎಷ್ಟು ಬೇಕಲ್ಲ ಅಷ್ಟು ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಸೇರಿಸ್ಕೋಬೋದು ಪಾವ್ ಭಾಜಿಯಲ್ಲಿ.
ಫ್ರೆಂಡ್ಸ್, ನಾವು ತರಕಾರಿಯನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಗ್ರೇವಿ ರೆಡಿ ಆಗುತ್ತೆ. ಹಾಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕಿದಾಗ ಅದು ಕೂಡ ತುಂಬ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಯಾಕಂದರೆ ನಾವು ಮ್ಯಾಶ್ ಮಾಡುವಾಗ ಅದು ತರಕಾರಿ ಹಾಗೆ ಉಳಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಎಷ್ಟು ಚೆನ್ನಾಗಿ ಮ್ಯಾಶ್ ಆಗುತ್ತಲ್ಲ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ. ಸೊ ನಮ್ಮದಿಲ್ಲಿ ಬಿಸಿ ಬಿಸಿಯಾಗಿರುವಂಥ ಪಾವ್ ಬಜ್ಜಿ ರೆಡಿ ಆಯಿತು. ನನಗಂತೂ ತಡೆಯೋಕ್ಕಾಗ್ತಿರ್ಲಿಲ್ಲ, ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಒಂದ್ಸತಿ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪನೇ ಮೇಲ್ಗಡೆ ಲಿಂಬೆ ಹಣ್ಣನ್ನು ರಸವನ್ನು ಹಾಕಿ ತಿಂತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಫ್ರೆಂಡ್ಸ್, ನೀವೇನಾದರೂ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇನ್ನೂ ಟೇಸ್ಟಿಯಾಗಿರುವಂಥ ಹಾಗೆ ಈಸಿಯಾಗಿರುವಂಥ ರೆಸಿಪಿಯನ್ನು ಶೇರ್ ಮಾಡ್ತಾ ಇರ್ತೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನಾನು ಹೇಳಿದರೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತ ನೆಕ್ಸ್ಟ್ ಟೈಮು ನೀವೇ ನನಗೆ ಕಮೆಂಟನ್ನು ಹಾಕ್ತೀರಾ, ಅಷ್ಟು ಚೆನ್ನಾಗಿ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.